Politics over distribution of ration kits in Austin town. Slum residents allege negligence by elected representatives. Slum dwellers claim they have not received any help from the government. Some sort of politics is being played over the distribution of ration kits. Let's go across to my colleague Prajwal Prasad, who joins us live from Austin town. Well, Prajwal, it's absolutely shocking to say the least. What exactly is happening at this point of time when the elected representatives should step forward to help the slum dwellers, given the fact that they have been worst affected due to the lockdown? It appears politics is being played. What's happening? Despite the fact that the government of Karnataka has clearly gone ahead and ordered and stated that ration kits will have to be provided to the slum dwellers, there seems to be no sort of respite for them, and it is not the case of just one family. It is the case of over 1,000 families over here right now in Austin town, and you can clearly see them, across this entire lane over here, Neha, that people have been waiting, and since the lockdown has already begun, there is not even a single packet of ration kit that these people have received over here, and their condition remains the same too, because we are speaking about 1,500 families having over 4,000 people over here, and these underprivileged people absolutely have nobody to go ahead and complain as well. So this is absolutely very tragic as well, and at the same point of time they are also alleging that the corporator and his henchmen are the ones who are playing the politics, because the funds are being released, and at the same time even the local MLA Mr. N.A. Harris is coordinating, but it is the corporator who is actually holding back all the ration kits, and he is not the one who is not ready for distribution. Let's go across and also speak to a few of the people as well and ask them as to what the problem is. Madam, ಫಸ್ಟ್ ಏನು ತೊಂದರೆ ಆಗಿದೆ ಮೇಡಮ್, ಮತ್ತೆ ಎಷ್ಟು ದಿವಸದಿಂದ ನಿಮಗೆ ರೇಷನ್ ಕಿಟ್ಗಳು ಬಂದಿಲ್ಲ, ಮತ್ತೆ ಎಷ್ಟು ದಿವಸದಿಂದ ಸಮಸ್ಯೆ ಆಗಿದೆ? ಫಸ್ಟ್ ಇಂದಾನು ಇದೇ ತೊಂದರೆ ಇದೆಯಾ ಅಥವಾ ಸೆಕೆಂಡ್ ಫೇಸ್ ಇಂದ ಸ್ಟಾರ್ಟ್ ಆಗಿದೆ? ಇಲ್ಲಿಂದ ಈ ಇದಕ್ಕೆ ಬಂದ್ಬಿಟ್ಟು ಒಂದು ಹೆಲ್ಪಿಂಗ್ ಇಲ್ಲ ಸರ್. ಇದುವರೆಗೂ ಲಾಕ್ಡೌನ್ ಆಗಿ 40 ಡೇಸ್ ಆಗ್ತಾ ಇದೆ. ಒಬ್ರು ಬಂದು ಏನಂತ ಏನಿದೆ ಅಂತ ನೋಡಿಲ್ಲ ಸರ್. ಒಬ್ರಿಗೂ ರೇಷನ್ ಕೊಟ್ಟಿಲ್ಲ. ಮತ್ತೆ ಬಂದ್ಬಿಟ್ಟು ಒಂದು 5 ಜನ ಸರ್ ಕಲೆಕ್ಟ್ ಮಾಡ್ಕೊಂಡು ಹೋದ್ರು. ಅವ್ರು ಬಂದು ಬರೀ ಗಂಡ ಇಲ್ಲದವ್ರವ್ರಿಗೆ ಮಾತ್ರ ಒಂದು 15 ಜನ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದು ಕೊಟ್ರೆ ಏನೋ ಅದು ಗೊತ್ತಿಲ್ಲ. ಮತ್ತೆ ಅಲ್ಲಿಂದ ಒಬ್ರು ಇಶ್ಯೂ ಮಾಡಿದ್ರು. ಅವರು ಇವ್ರ ಹತ್ರ ಇಶ್ಯೂ ಮಾಡಿ ಇವ್ರು ಕೇಳಿದ್ದಕ್ಕೆ ಇವ್ರನ್ನ ಅಸಹ್ಯ ಮಾಡಿ ಯೂಸ್ ಮಾಡಿ ನಿಮ್ಗೆಲ್ಲ ಗೊತ್ತಿಲ್ಲ, ನಿಮ್ಗೆಲ್ಲ ಏನಿದೆ ಅಂತ ಇವ್ರಿಗೂ ಕೊಟ್ಟಿಲ್ಲ ಸರ್. ಏನಿಲ್ಲ ಸರ್, ಅವ್ರಿಗೆ ಇನ್ನು ಏನು ಕೊಟ್ಟಿಲ್ಲ ಸರ್. ಒಂದು ಸೌಲಭ್ಯನೂ ಇಲ್ಲ ಸರ್. ಬರೀ ಬೆಳಗ್ಗೆ ಒಂದು ಅರ್ಧ ಲೀಟರ್ ಹಾಲು ಮಾತ್ರ ಇಲ್ಲಿ ಇರೋರ್ಗೆ ಬರ್ತಾ ಇದೆ ಸರ್. ಬೇರೆ ಒಂದು ಸ್ಲಮ್ ಇದೆ ಸರ್ ಒಳಗಡೆ. ಒಬ್ಬರಿಗೆ ಒಂದು ಹೆಲ್ಪಿಂಗ್ ಇಲ್ಲ ಸರ್. ರೇಷನ್ ಇಲ್ಲ. ಏನು ಒಂದು 15 ಜನ 20 ಜನ ಕೊಟ್ಟಿದ್ದಾರೆ ಸರ್ ಅಷ್ಟೇ. ಇಲ್ಲಿ ನೋಡಿ ಸರ್, ಮುಸ್ಲಿಮ್ಸ್ನವ್ರಿಗೆ ಇಶ್ಯೂ ಮಾಡ್ತಾರೆ. ಇದರಲ್ಲಿ ಜಾತಿ ಅಂತ ಏನಿಲ್ಲ ಸರ್. ಕ್ರಿಸ್ಟಿಯನ್ ನಲ್ಲಿ ಅವರು ಫಾದರ್ ಅವ್ರು ಕರೆದ್ಬಿಟ್ಟು ಅವ್ರಿಗೆ ಸೀಕ್ರೆಟ್ ಆಗಿ ಕೊಡ್ತಾರೆ. ಇಲ್ಲಿ ಹಿಂದೂನವರು ಮತ್ತೆ ಇನ್ನೂ ಕೆಲವು ಜನಗಳಿಗೆ ಮಾತ್ರ ರೇಷನ್ ಇಲ್ಲ ಸರ್. ಏನಿಲ್ಲ, ಇಷ್ಟೇ ನಡೀತಾ ಇದೆ ಸರ್. ನಾವು ಕೇಳಿದ್ರೆ ವಲ್ಗರ್ ವರ್ಡ್ ಯೂಸ್ ಮಾಡ್ತಾರೆ ಜೆಂಟ್ಸ್ ಅವರು. ಎಷ್ಟೋ ದಿನ ಆಯ್ತು ಇಲ್ಲಿ ನಾವು ಕೇಳಿ ನಾವೇ ಜಗಳ ಮಾಡ್ಕೊಂಡು ಇಲ್ಲಿ ಹಂಗೆ ಕೊರೋನಾ ಬರೋದು ಆಯ್ತು. ಫಸ್ಟ್ ಸೆಕೆಂಡ್ ಜಗಳ ಮಾಡಿ ಸಾಯ್ಬೇಕು ಇಲ್ಲಿ ಅಷ್ಟೇ. ಡೈಲಿ ಹುಡುಗರ ಹತ್ರ ನಾವು ಜಗಳ ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಎಲ್ಲರಿಗೂ ಸಿಗಬೇಕು. ಯಾಕಂದ್ರೆ ಯಾರಿಗೂ ಕೆಲಸ ಇಲ್ಲ, ಏನು ಇಲ್ಲ. ಎಲ್ಲರೂ ಪ್ರೊಸೀಜರ್ ಸ್ವಲ್ಪ ಕೊಟ್ರೇನು ಎಲ್ಲರಿಗೂ ಶೇರ್ ಮಾಡಿ ಕೊಡಬೇಕು. ಇಲ್ಲಿ ವಿಡೋ ಮತ್ತೆ ಪುವರ್ ಪೀಪಲ್ ಅಂತ ಎಲ್ಲರೂ ಇಲ್ಲಿ ಪುವರೇ ಇರೋದು. ಮನೆ ಇದ್ರೆ ಮನೆ ತಿನ್ನಕ್ಕಾಗಲ್ಲ. ಕಾಸಿದ್ರೆ ಅಂದ್ರೂ ಒಡವೆ ಇದ್ರೇನು ಹೋಗಿ ಇಡಕ್ಕಾಗಲ್ಲ. ನಮ್ಗೆ ರೇಷನ್ ಬೇಕಾಗಿತ್ತು ಅಷ್ಟೇ ಸರ್. ಸರ್ ಇನ್ನೊಬ್ರು ಯಾರಾದ್ರೂ ಹೆಲ್ಪ್ ಮಾಡಿದ್ರು ಯಾರಾದ್ರೂ ಹೆಲ್ಪ್ ಮಾಡಿದ್ರು ಅವ್ರನ್ನ ಇಲ್ಲಿ ನಮ್ಮನ್ನ ಮೀರಿ ಇಲ್ಲಿ ಯಾರು ಹೋಗಿ ಹೆಲ್ಪ್ ಮಾಡಬಾರ್ದು ಅಂತ ಕಂಡೀಷನ್ ಬೇರೆ ಹಾಕ್ತಾರೆ ಸರ್. ಸರಿಮಾ, ಈಗ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿದಿರಲ್ಲ, ಈಗ MLA ಹತ್ರ ಏನಾದ್ರು ಹೋಗಿದ್ರಾ, ಇಲ್ಲ ಅಂದ್ರೆ ಇಲ್ಲಿರೋ ಕಾರ್ಪೊರೇಟರ್ ಹತ್ರ ಏನಾದ್ರು ಹೋಗಿ ಪ್ರಯತ್ನ ಪಟ್ಟಿದ್ರೆ ಏನಾದ್ರು ಮಾತಾಡಕ್ಕೆ? ಬರೋದೇ ಇಲ್ಲ ಸರ್, ಕಾರ್ಪೊರೇಟರ್ ಬರೋದೇ ಇಲ್ಲ. ಇನ್ನೊಂದು ಗೊತ್ತಾ ಇಲ್ಲಿ ಡಾಲು ಏನು ಹೆಸರು ಸರ್, ಡಾಲು ಅಂತ ಸರ್. ಇದು 111 ಅನ್ಸುತ್ತೆ ಸರ್. 111 ಸರ್. ಇದು ಬರೋದೇ ಇಲ್ಲ ಸರ್. ಕೌನ್ಸಿಲರ್ ಇಲ್ಲಿ ಬರೋದೇ ಇಲ್ಲ. ಮತ್ತೆ MLA ಅವರು ಕೊಡ್ತಾರೆ, ಕೊಡಂತ ಕೊಟ್ರೆ ಇಲ್ಲಿ ಯಾರು ಕೊಡೋರಿಲ್ಲ ಸರ್ ನಮ್ಗೆ. ಅದೆಲ್ಲ MLA ಯಾಕಂದ್ರೆ ಸರ್ ಅವ್ರು ಒಬ್ರು ಇಲ್ಲಿ 10 ಕೋಟಿ ಜನ ಇದ್ದಾರೆ. ಅವ್ರಿಗೆ ಒಬ್ಬೊಬ್ರು ಬಂದು ನೋಡಕ್ಕಾಗುತ್ತಾ? ಇಲ್ಲರ ಲೀಡರ್ಸ್ಗಳು ಕರೆಕ್ಟ್ ಆಗಿ ಲೆವೆಲ್ ಆಗಿ ಕೊಡ್ಬೇಕು ಅಷ್ಟೇ ಸರ್ ನಾವು ಕೇಳ್ತಾ ಇರೋದು. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಸರ್. ಅವ್ರು ಕೊಡ್ತಾರಂತೆ, ಇಲ್ಲಿ ಬಂದು ಸೇರ್ತಾ ಇಲ್ಲ ಅಷ್ಟೇ ಸರ್ ನಮ್ದು ಪ್ರಾಬ್ಲಮ್. ಸರ್ ಒಂದ್ ನಿಮಿಷ ಸರ್, ಈ ಹುಡುಗ ಇದಾನಲ್ಲ ಸರ್, ಇವ್ರ ಅಣ್ಣ
100 ರೇಷನ್ ಅವ್ರ ಓನರ್ ಹತ್ರ ಈಸ್ಕೊಂಡ್ಬಂದು 100 ಮೆಂಬರ್ಸ್ ಕೊಟ್ರು. ಇವ್ರನ್ನು ತುಂಬಾ ಬಡವರು. ಇವ್ರನ್ನು ಒಂದು ತಗೊಂಡು 99 ರೇಷನ್ ಎಲ್ರಿಗೂ ಇಶ್ಯೂ ಮಾಡಿದ್ರು ಸರ್. ಅದು ಮಾತ್ರ ನಮ್ಗೆ ಸಿಕ್ತಾ ಅಷ್ಟೇ ಸರ್. ಇವರು ತುಂಬಾ ಬಡವರು. ಇವ್ರ ಓನರ್ ಹತ್ರ ಈಸ್ಕೊಂಡ್ಬಂದು ಇವ್ರು ಒಂದ್ ತಗೊಂಡು 99 ಜನ ಕೊಟ್ರು ಇವರು. ಸರ್, ಈಗ ನೀವೇ ಮುಂದೆ ಬಂದು ಕೊಡ್ತಾ ಇದ್ದೀರಾ ಎಲ್ಲರಿಗೂ, ಪಾಪ ತುಂಬಾ ಬಡವರು ಇದಾರೆ ಕೂಡ. ಬಟ್ ಎಲ್ಲೋ ಸರ್ಕಾರ ಕಡೆಯಿಂದ ಒಂದೂ ಆಗ್ತಿಲ್ಲ. ನೀವು ಬಡವರಿದ್ದೀನು, ನೀವು ಹೆಂಗೋ ನಿಮ್ ಕಡೆಯಿಂದ ಬಂದು ಪ್ರಯತ್ನ ಮಾಡ್ತಿದ್ದೀರಾ. ನೀವ್ ಯಾರು ಏಂತಕ್ಕೆ ಸರ್ಕಾರಕ್ಕೆ ಎಲ್ಲೂ ಹೋಗಿ ಭೇಟಿ ಮಾಡಕ್ ಯಾರನ್ನು ಪ್ರಯತ್ನ ಪಡ್ತಿಲ್ವಾ ಅಧಿಕಾರಿಗಳನ್ನ? ಸರಿ, ಇಲ್ಲಿ ಇನ್ನೂ ಯಾರು ಬಂದಿಲ್ಲ, ನಾನು ನೋಡಿಲ್ಲ ಇನ್ನೂ ಬಂದಿರೋದು. ನಮ್ಮ ಫಸ್ಟ್ ನಾವೇ ರೆಫರ್ ಮಾಡಿದ್ರು. ಇಲ್ಲಿ ನಮ್ಮ ಅಮ್ಮ ಕೆಲಸ ಮಾಡ್ತಾರೆ, ಅವರು ರೆಫರ್ ಮಾಡಿದರು. ಒಬ್ರಿಗೆ 5 kg ರೈಸು, ಅರ್ಧ kg ಎಣ್ಣೆ, ಅರ್ಧ kg 1 kg ಡಾಲು, 50 grams ಶುಗರು, ಅರ್ಧ kg clearly going ahead and looking at it, this is the problem over here, because more and more number of people are coming in here, and they are actually getting agitated because of the fact that none of the elected representatives are supposed to come, because this particular constituency is the Shantinagar Assembly constituency belonging to Mr. N.A. Harris, and the corporator of Ward number 111 has not even visited the people over here, and this is the sort of apathy that is being witnessed as of now.